ಹುಳಿಯಾರು ಪಟ್ಟಣದಲ್ಲಿ ರೈತ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಯುತ್ತಿದ್ದ ಅಹೋರಾತ್ರಿ ಧರಣಿಗೆ ಕಿಡಿಗೇಡಿಗಳು ಅಡ್ಡಿಪಡಿಸಿರುವ ಘಟನೆ ಶನಿವಾರ ತಡರಾತ್ರಿ ನಡೆದಿದೆ. ಶಾಂತವಾಗಿ ಧರಣಿ ನಡೆಸುತ್ತಿದ್ದ ರೈತ ಸಂಘದ ಕಾರ್ಯಕರ್ತರ ಬ್ಯಾನರ್ಗಳನ್ನು ಕಿತ್ತು ಹಾಕಿ ಧರಣಿ ಸ್ಥಳದಲ್ಲಿದ್ದ ಗುಡಾರಕ್ಕೆ ಬೆಂಕಿ ಹಚ್ಚಿರುವುದಾಗಿ ರೈತರು ಆರೋಪಿಸಿದ್ದಾರೆ. ಈ ಘಟನೆಯಿಂದ ಧರಣಿ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಘಟನೆ ತಿಳಿಯುತ್ತಿದ್ದಂತೆ ಧರಣಿ ನಿರತ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದು ರೈತರ ಶಾಂತ ಹೋರಾಟವನ್ನ ಹತ್ತಿಕ್ಕುವ ಉದ್ದೇಶದಿಂದ ನಡೆದ ಕೃತ್ಯ ಎಂದು ರೈತ ಸಂಘದ ಮುಖಂಡರು ಆರೋಪಿಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಹಾಗೂ ಧರಣಿ ಸ್ಥಳಕ್ಕೆ ಸಮರ್ಪಕ ಪೊಲೀಸ್ ರಕ್ಷಣೆ ಒದಗಿಸಬೇಕು ಎಂದು ರೈತ ಸಂಘದ ನಾಯಕರು ಒತ್ತಾಯಿಸಿದ್ದಾರೆ. ಘಟನೆ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡು ಪರಿಶೀಲನೆ ನಡೆಸಲಾಗುತ್ತಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಘಟನೆ ರೈತ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ರೈತರ ಹೋರಾಟಕ್ಕೆ ಸೂಕ್ತ ಭದ್ರತೆ ಒದಗಿಸುವಂತೆ ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಹೊಸಳ್ಳಿ ಚಂದ್ರಣ್ಣ ಆದಂತ ನಾನು ಮಾತಾಡೋದೇನಪ್ಪ ಅಂದ್ರೆ, ಇಲ್ಲಿ ಹುಳಿಯಾರು ಅಭಿವೃದ್ಧಿ ಒಳಗೊಂಡಂತಹ ಶೌಚಾಲಯ ಮತ್ತೆ ಸಂತೆ ಬದಲಾವಣೆ, ಮೂರನೇದಾಗಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಬೇಕು ನಮ್ಮ ಹುಳಿಯಾರು ಅಭಿವೃದ್ಧಿಗೋಸ್ಕರವಾಗಿ ಅಂತ ವಿಚಾರ ಇಟ್ಟು 3ನೇ ಬಾರಿ ಚಳುವಳಿಯನ್ನು ಹಿಡಿದು ದಿನಾಂಕ 9/10/2025 ಗುರುವಾರದಿಂದ ನೆನ್ನೆಗೆ 81 ದಿನಗಳು ತುಂಬಿ ಏಕ ವ್ಯಕ್ತಿ ಉಪವಾಸ ಸತ್ಯಾಗ್ರಹವನ್ನು ಇಂದು 15 ದಿನದಲ್ಲಿ ಸ್ಥಗಿತಗೊಳಿಸಿ ನೆನ್ನೆಗೆ ಏಕ ವ್ಯಕ್ತಿ ಉಪವಾಸಿ ಸತ್ಯಾಗ್ರಹವನ್ನು ನಡೆಸಿದ್ದು. ಅಂತಹ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷರು ಸಿಪಿರಪ್ಪರು, ಚಿತ್ರದುರ್ಗ ಜಿಲ್ಲಾಧ್ಯಕ್ಷರು, ಹೊಳಲ್ಕೆರೆ, ಹೊಸದುರ್ಗ, ಹಿರಿಯೂರು, ಗುಬ್ಬಿ ಹೀಗೆ 5 ತಾಲೂಕಿನ ತಾಲೂಕು ಅಧ್ಯಕ್ಷರು, 2 ಜಿಲ್ಲಾಧ್ಯಕ್ಷರು, ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲಾಧ್ಯಕ್ಷರು ಮತ್ತೆ ರಾಜ್ಯಾಧ್ಯಕ್ಷರು ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಸೇರಿ ಒಂದು ಚಳುವಳಿಯನ್ನ ಚುರುಕುಗೊಳಿಸಿದಂತ ಸಂದರ್ಭದಲ್ಲಿ ಸಂಜೆ ಯಾರೋ ದುಷ್ಕರ್ಮಿಗಳು ಈ ನಾವು ವಾಸಕ್ಕೆ ಮಾಡ್ಕೊಂಡಂತ ಶೆಡ್ಗೆ ಬೆಂಕಿ ಇಕ್ಕಿ ಬ್ಯಾನರ್ಗಳೆಲ್ಲ ಬೇಯಿಸಿ ನಾವು ಬಳಸ್ತಕ್ಕಂತ ಟಾರ್ಪಲ್ಗಳು ಬೇಯಿಸಿ ಒಂದು ಬ್ಲಾಗ್ ಮುರಿದು 2 ಬ್ಲಾಗ್ ಅನ್ನು ಬಿಚ್ಕೊಂಡು ಹೋಗಿದ್ದಾರೆ. ಇಂಥ ಕಿಡಿಗೇಡಿತನಗಳಿಗೆ ನಾನು ಎಂದೂ ಬಗ್ಗಲ್ಲ. ನಾನು ಚಳುವಳಿಗಾರ, ಹೋರಾಟಗಾರ, ರೈತ ಸಂಘದವನಲ್ಲ, ನಾನು ವರ್ಕರ್ಸ್ ಕೆಲಸ ಮಾಡೋ ಅಂತವನು. ಹಾಗಾಗಿ ಒಂದ್ ಕೈಯೇ ಹೋಗಿದ್ದು ಇನ್ನೊಂದು ಕೈ ಐತೆ ಅನ್ನತಕ್ಕಂತ ಗಟ್ಟಿ ನಿರ್ಧಾರದಲ್ಲಿ ಬೆಳ್ಕೊಂಬಂದವನು. ಹಾಗಾಗಿ ಪದೇ ಪದೇ ಕೆಣಕಿ ನನಗೆ ಎಲ್ಲಿಂದನೋ ಬಂದು ಚಳುವಳಿ ಕೂತವ್ರೆ, ಉಳಿಯಾರಲ್ಲ ಅನ್ನತಕ್ಕಂಥ ಅಪವಾದಗಳಲ್ಲಿ ನೀವುಗಳು ಚುಚ್ಚುತ್ತಾ ಇದ್ದೀರಾ. ನಾನು ಬಾರಿಂದವನಲ್ಲ, ಹೊರದೇಶದವನಲ್ಲ, ಈ ದೇಶದ ತೆರಿಗೆದಾರ ಅನ್ನತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ನಾನು 8 ಬಾರಿ ಪಾರ್ಲಿಮೆಂಟ್ ಮುತ್ತಿಗೆ, ಡೆಲ್ಲಿ ಪಾರ್ಲಿಮೆಂಟ್ ಮುತ್ತಿಗೆ ಹಾಕಿರೋನು. ಯಾರೋ ಬಂದು ಹುಳಿಯಾರ ಅಭಿವೃದ್ಧಿ ಕೇಳ್ತಾನೆ ಅಂದ್ರೆ ನಿಮ್ ಮೂರ್ಖತನಕ್ಕೆ ನಾನು ಏನ್ ಹೇಳ್ಬೇಕು, ನನ್ನ ನಾಲ್ಗೆ ಹೊಲಸು ಮಾಡ್ಕೊಳಕ್ ನಾನು ತಯಾರಿಲ್ಲ. ಹಾಗಾಗಿ ನನ್ನನ್ನ ಇದೊಂದು ಸಣ್ಣ ಗುಳ್ಳೆ ಅಂತ ಭಾವಿಸ್ಕೊಂಡು ನೀವು ಚಂದಣ್ಣೆ ಮಾಡಕ್ಕಾಗ್ತವ್ರು ಸಣ್ಣ ಗುಳ್ಳೆ ಇದ್ದಂಗೆ ಅಂತ ಭಾವಿಸ್ಕೊಂಡು ನೀವೇ ಕ್ಯಾನ್ಸರ್ ತಂದ್ಕೊಂಡಂಗಾತು. ನಾಳೆ ನಿಮ್ ಕೈಕಾಲು ಹೋಗ್ತಾವ, ಕತ್ತೆ ಹೋಗುತ್ತೋ. ಪದೇ ದಿನ ನಿತ್ಯ ಚುಚ್ಚುತ್ತಾ ಇದ್ದೀರಾ. ಹುಳಿಯಾರ ಅಭಿವೃದ್ಧಿ ಬಯಸ್ತಂತವ್ ನಾನು.
ಉಳಿಯಾರ್ ಜನಗಳು ಕ್ಷೇಮ ಬಯಸಿದಂತವನು. ಉಳಿಯಾರ್ ತುಂಬಾ ನಾನು ಚಳುವಳಿ ಹಿಡಿಯೋದಕ್ಕಿಂತ ಮುಂದೆ ಮುಖ್ಯ ರಸ್ತೆಗಳೆಲ್ಲ ಕಸ ರಾಶಿ ರಾಶಿ ಬಿದ್ದಿತ್ತು. ಇವತ್ತು ಅಚ್ಚೇಟ್ ಮಾಡಿದ್ದಾರೆ. ನಾನು ಮೊದಲೇ ಇಟ್ಟಂತ ಬೇಡಿಕೆ ಶೌಚಾಲಯಗಳಾಗಿದ್ದಾವೆ. ನಾನು ಇವತ್ತು ಶೌಚಾಲಯ ನೋಡಿಲ್ಲ. ನನಗೆ ಬೇಕಾಗಿತ್ತ? ನಾನು 2 ಹೊತ್ತು ಇಲ್ಲೇ ಇರ್ತೀನ? ಉಳಿಯಾರ ಆರೋಗ್ಯವಾಗಿರ್ಬೇಕು, ಉಳಿಯಾರ ಜನ ಅಂತ ಬಯಸ್ತವನು. ಹಿಂಗ್ ಪದೇ ಚುಚ್ಚಿ ಅವನ್ಯಾರೋ ಬಂದ್ ಮಾಡ್ತಾನೆ. ನಾನು ಈ ದೇಶದ ತೆರಿಗೆದಾರ್ರಿ 8 ಬಾರಿ ಪಾರ್ಲಿಮೆಂಟ್ ಮುತ್ತಿ ಹಾಕಿರೋ ಘಟ ಇದು. ನನ್ ಬ್ಯಾನರ್ ಕಿತ್ತಾಕಿರೆ, ನನ್ ಬ್ಯಾನರ್ ಬಿಚ್ಚಿಗೆ ಅಂತ ಹೋದ್ರೆ ಬ್ಲಾಕ್ ಮುರಿದ್ ಹಾಕಿರೆ, ಶೆಡ್ಡಿ ಬೆಂಕಿ ಇಕ್ಕಿರೆ, ನಂದೊಂದ್ ಕೈನೇ ಕಳೆದ್ರು ನಾ ಕೇರ್ ಮಾಡಲ್ಲ. ಹಾಗಾಗಿ ನೀವು ದುಷ್ಕರ್ಮಿಗಳು ಇನ್ನೂ ಎಷ್ಟೇ ನನಗೆ ಭಂಗ ಪಡಿಸಿದ್ರು ಸಹ ನಾನು ಬಗ್ಗದಿಲ್ಲ. ನಾನು ಮೊದಲೇ ಕೂತಿದ್ದಿಸ್ಲೇ ಹೇಳಿದೀನಿ, ನಾವಿಟ್ಟಂತ ಬೇಡಿಕೆಗಳು ಪೂರೈಕೆ ಆಗೋವರೆಗೂ ನಾನು ಜೀವಂತವಾಗಿ ಇಲ್ಲಿಂದ ಹೆದಳಲ್ಲ ಅನ್ನತಕ್ಕಂಥ ಮಾತನ್ನ ಈಗಲೂ ಹೇಳ್ತೀನಿ. ಬ್ರಾಹ್ಮಣೇ ಬಂದು ನಾನು ಹೆದಳಲ್ಲ. ನಾವಿಟ್ಟಂತ 3 ಬೇಡಿಕೆಗಳು ಉಳಿಯಾರ ಜನತೆಗೆ ಪ್ರತಿ ದಿನಲೂ ಪ್ರತಿ ಕ್ಷಣದಲ್ಲೂ ಅತ್ಯಮೂಲ್ಯವಾದಂತ ಬೇಡಿಕೆಗಳನ್ನು ಇಟ್ಟಿದ್ದೀನಿ. ಆ ಬೇಡಿಕೆ ಪೂರೈಕೆ ಆಗೋವರೆಗೂ ನಾನು ಇಲ್ಲೇ ಪ್ರಾಣ ಬಿಟ್ಟರು ನಾನು ಎದಳಲ್ಲ ಅನ್ನತಕ್ಕಂತ ಒಂದು ಗಟ್ಟಿ ನಿರ್ಧಾರವನ್ನ ನಾನು ಕೂತಿದ್ದಿಂದನೂ ಇವತ್ತು ಹೇಳ್ತಿದ್ದೀನಿ. ನಾನು ಉಸಿರಿನವರೆಗೂ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ನಾನು ಗಟ್ಟಿಯಾಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ. ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ. ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ. ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ. ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ. ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ. ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.